ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಇದರ ಆಶ್ರಯದಲ್ಲಿ ಎನಪುಯ್ಯ ಮೆಡಿಕಲ್ ಕಾಲೇಜು ದೇರಳಕಟ್ಟೆ, ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜು ಹಾಗೆಯೇ ಪ್ರಸಾದ್ ನೇತ್ರಾಲಯ, ಕನಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ, ಉಚಿತ ಕಣ್ಣು ತಪಾಸಣೆ ಹಾಗೂ ಮೂಳೆ ತಪಾಸಣಾ ಶಿಬಿರ ಕಲ್ಲಾಪು ಆಜಾದ್ ಮೈದಾನದಲ್ಲಿ ನಡೆಯಿತು. ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜನರಿಗೆ ಚಿಕಿತ್ಸೆಗೆ ಆಸ್ಪತ್ರೆಯೇ ಸೀಮಿತ ಆಗಬಾರದು. ಕೆಲವು ಬಾರಿ ಇಂತಹ ವೈದ್ಯಕೀಯ ಶಿಬಿರ ಜನರ ಪ್ರಯೋಜನಕ್ಕೆ ಬರ್ತದೆ. ಈ ರೀತಿ ಕ್ಯಾಂಪ್ ಮಾಡಿ ಜನರ ಆರೋಗ್ಯ ಉಳಿಸುವ ಮೂಲಕ ಉತ್ತಮ ಸಮಾಜ ಸೇವೆ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪು ಮಾಡ್ತಾ ಇರೋದು ಶ್ಲಾಘನೀಯ ಎಂದರು. ಈ ಸಂದರ್ಭ ಪ್ರಕಾಶ್ ಕುಂಪಲ, ದರ್ಗಾ ಅಧ್ಯಕ್ಷ ಅನೀಫ್ ಹಾಜಿ, ಪ್ರವೀಣ್ ಶೆಟ್ಟಿ ಮೇಗಿನಮನೆ, ಚಂದ್ರಹಾಸ್ ಪಂಡಿತ್ ಹೌಸ್, ಸುಹಾಯಿಲ್ ಕಂದಕ್, ವಿಶ್ವನಾಥ್ ನಾಯ್ಕ್, ಯುಬಿ ಸಲೀಂ, ನಾಸಿರ್ ಸಾಮನಿಗೆ, ರಿಯಾಜ್, ಫಿರೋಜ್ ಮಲಾರು, ಕಮಲಾಕ್ಷ ಮತ್ತಿತರರು ಭಾಗವಹಿಸಿ ಶುಭ ಹಾರೈಸಿದರು. ಈ ಶಿಬಿರದಲ್ಲಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ವಿವಿಧ ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನ ಪಡೆದರು. ಬಹಳಷ್ಟು ಯುವಕರು ರಕ್ತದಾನ ಮಾಡುವ ಮೂಲಕ ಪ್ರಶಂಸೆಗೆ ಪಾತ್ರರಾದರು. ಆಪ್ಟೋಮೆಟ್ರಿಕ್ ಮತ್ತು ಆರ್ಥೋ ಸ್ಪೆಷಲಿಸ್ಟ್ ನಮ್ಮ ಇವತ್ತು ಕ್ಯಾಂಪನ್ನು ಕೂಡ ಇರುವ ಮೂಲಕ, ಅದಲ್ಲದೆ ಆರ್ಥೋದಲ್ಲಿ ಬಹಳಷ್ಟು ಹೆಸರು ಪಡೆದ ಸಂಜಯ್ ಗಾಂಧಿ ಆಸ್ಪತ್ರೆ ಡಾಕ್ಟರ್ನಲ್ಲಿ ಕರೆಸುವ ಮೂಲಕ ಈ ಒಂದು ಉಳ್ಳಾಲದ ಸರ್ವ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಪ್ರಯೋಜನಕಾರಿಯಾಗುವಂಥ ಆರೋಗ್ಯ ಶಿಬಿರ ಅಂತ ಏರ್ಪಾಡು ಮಾಡಿದ್ದೀರಿ. ಒಂದು ಕಡೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಯಾರು ತೊಂದರೆಗೊಳಪಟ್ಟಿದ್ದಾರ ಅವರಿಗೆ ಇವತ್ತು ಉಪಕಾರ ಆಗುವಂಥ ಕೆಲಸ. ಎಲ್ಲಕ್ಕಿಂತಲೂ ಜಾಸ್ತಿ ಏನಂತ ಹೇಳಿದರೆ, ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಕ್ತಿತ್ವವನ್ನು ಬೈಗೂಡಿಸಿಕೊಂಡು ಅವರು ನಿಮ್ಮನ್ನು ನೋಡಿಕೊಂಡು ನಾವು ಕೂಡ ಸಾಮಾಜಿಕವಾಗಿಂತ ಕೆಲಸದಲ್ಲಿ ಭಾಗವಹಿಸಬೇಕು, ನಾವು ಕೂಡ ಬ್ಲಡ್ ಅನ್ನು ಕೊಡಬೇಕು, ಉಪಕಾರ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಆದ ಕಾರಣ ನಿಮ್ಮ ಈ ಕಾರ್ಯಕ್ರಮದ ಏರ್ಪಾಡು ಮಾಡಿ ಏನು ಮಾಡಿದ ಸಾವಿರಾರು ಯುವಕರು ನಿಮ್ಮನ್ನು ನೋಡಿಕೊಂಡು ಮುಂದಿನ ದಿನಗಳ ಅವರವರ ಪ್ರದೇಶದಲ್ಲಿ ಈ ರೀತಿಯ ಕ್ಯಾಂಪನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಸರ್ವರಿಗೂ ಕೂಡ ಉಪಕಾರ ಮಾಡುವ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರಂತ ಹೇಳಿಕೆ ನಾನು ಬಹುಶಃ ಕಲ್ಲಾಪಿನ ಯುವಕರನ್ನು, ನೀವೆಲ್ಲ ಫುಟ್ಬಾಲ್ ಆಯೋಜನೆ, ಕ್ರಿಕೆಟ್ ಆಯೋಜನೆ, ಅದರ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕ ಚಿಂತನೆ ಮಾಡ್ತಿದ್ರು ಎಲ್ಲ ಕೂಡ ಮಾದರಿ ಅಂತ ಹೇಳಿಕೊಳ್ತಾ ಅದಂತ ಆದ ಕಾರಣ ಮುಂದಿನ ಅಲ್ತಾಫ್ ಹೇಳ್ತಾ ಮುಂದೆ ಒಂದು ಬಾಡಿ ಬಿಲ್ಡಿಂಗ್ ಕೂಡ ಇಲ್ಲಿ ಇಡುವ ಕಾಂಪಿಟೇಟಿವ್. ಆದ ಕಾರಣ ಬಹುಶಃ ಎಲ್ಲ ರೀತಿಯ ಎಲ್ಲರಿಗೂ ಸಹಕಾರ ಮಾಡುವಂಥದ್ದು, ಎಲ್ಲ ಜೊತೆ ಸೇರುವಂಥದ್ದು, ಎಲ್ಲ ವರ್ಗದವರಿಗೆ ಪ್ರೀತಿ ವಿಶ್ವಾಸ ಮಾಡುವಂಥ ಯುವಕರು ಎಲ್ಲರೂ ಕೂಡ ಮಾದರಿ ಎಂದು ಹೇಳಿಕೊಳ್ತಾ ನಾನು ಕಲ್ಲಾಪಿನೆಲ್ಲ ಹಿರಿಯರನ್ನು, ಯುವಕರನ್ನು, ಸನ್ಮಿತ್ರರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಒಂದು ಆದಿತ್ಯರಿದ್ದು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪ್ ಕಡೆಯಿಂದ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲ ಒಂದು ಯೂತ್ಗಳನ್ನು ಸಂಘಟನೆ ಮಾಡಿ ಒಂದು ಬ್ಲಡ್ ಕ್ಯಾಂಪ್ ಮಾಡ್ತಿದ್ದಾರೆ. ಇದರಲ್ಲಿ ನೂರಾರು ಜನದ ಪ್ರಾಣ ಕಾಪಾಡುವ ಒಳ್ಳೆಯ ಉದ್ದೇಶ ಇಟ್ಬಿಟ್ಟು ಮಾಡ್ತಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ. ಹಾಗೆ ಇನ್ನೂ ಸಹ ಇವರಿಗೆ ಖಂಡಿತ ಇವರಿಗಿನ್ನೂ ಈ ಎಷ್ಟು ಜನಗಳು ಸಂಘ ಸಂಸ್ಥೆಗಳು ಎಷ್ಟು ಜನಗಳು ಈ ಬ್ಲಡ್ ಕ್ಯಾಂಪಲ್ಲಿ ಮೆಂಬರ್ಗಳಿದ್ದಾರ ಅವರಿಗೆ ಶಕ್ತಿ ದೇವರು ತುಂಬಲಿ ಅಂತ ಹೇಳ್ಕೊಂಡು, ಹಾಗೆ ಅವ್ರಿಗೆ ಇನ್ನೂ ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ ಇನ್ನೂ ಅವ್ರಿಗೆ ಶಕ್ತಿ ದೇವರು ಕೊಡಲಿ ಅಂತ ನಾನು ದೇವರ ಹತ್ರ ಮತ್ತು ಅವರ ಪ್ರಾರ್ಥನೆ ಮಾಡೋ ಅಲ್ಲನ ಹತ್ರ ಸಹ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಕಲ್ಲಾಪು ಪರಿಸರದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಈ ಉಚಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಇಲ್ಲಿಯ ಯುವಕರು ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರತೆಯಿಂದ ಜನರನ್ನು ಸೇರಿಸಿಕೊಂಡು ಬಹಳ ಬೃಹತ್ ಮಟ್ಟದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ 2026ನೇ ವರ್ಷದ ಈ ಶಿಬಿರವು ಬಹಳ ಯಶಸ್ವಿಯಾಗಿ ಇದೀಗಾಗಲೇ ಸನ್ಮಾನ್ಯ ವಿಧಾನಸಭೆಯ ಸಭಾಪತಿಗಳಾದ ಯುಟಿ ಖಾದರ್ ಸಾಹೇಬರ ಹಸ್ತದಿಂದ ಉದ್ಘಾಟನೆಗೊಳಿಸಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪರಮಾತ್ಮನ ನಾನು ಬೇಡಿಕೊಳ್ಳುತ್ತಾ, ಅನೇಕ ಮಂದಿಗೆ ಇದು ಪ್ರಯೋಜನಕಾರಿ ಇದಕ್ಕಿಂತ ಮೊದಲು ಆಗಿದೆ, ಕೂಡ ಆಗಬೇಕು. ಇದುವರೆಗೂ ಕಂಡಿರ್ತಕ್ಕಂಥ ಜನರಿಗಿಂತಲೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನರುಗಳು ಬಂದು ಸೇರಿ ಇದನ್ನು ಯಶಸ್ವಿಗೊಳಿಸುತ್ತಾ ನೋಡುವಾಗ ಬಹುಶಃ ಈ ಭಾಗದಲ್ಲಿ ಅತಿ ಹೆಚ್ಚು ಜನರು ಬಂದು ಪಾಲ್ಗೊಳ್ಳುವಂತಹ, ಅದೇ ರೀತಿ ರಕ್ತದಾನ ಮಾಡುವಂತಹ ಒಂದು ಶಿಬಿರ ಇದಾಗಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಮುಂದಕ್ಕೆ ಕೂಡ ಈ ಸಂಸ್ಥೆಯಿಂದ ಇದಕ್ಕಿಂತಲೂ ಯಶಸ್ವಿ ರೀತಿಯಲ್ಲಿ ಜನರ ಸಹಕಾರದಿಂದ ನೆರವೇರಿಸಿಕೊಳ್ತಾ ಬರಲಿ ಅಂತ
ಅದೇ ರೀತಿ ಜನರಿಗೂ ಇದರಿಂದಾಗಿ ಸಹಕಾರ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬ್ಲಡ್ ಡೊನೇಷನ್ ಕ್ಯಾಂಪ್, ಅದರೊಟ್ಟಿಗೆ ಕಣ್ಣಿನ ತಪಾಸಣಾ ಚಿಕಿತ್ಸೆ ಮತ್ತು ಮೂಳೆಗಳ ತಪಾಸಣಾ ಚಿಕಿತ್ಸೆ. ಮಾಷಾ ಅಲ್ಲಾ, 4 ವರ್ಷದಿಂದ ನಿರಂತರವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಮ್ಮ ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಎಂಬ ಉದ್ದೇಶದಿಂದ ಸಮಾಜದ ಎಲ್ಲ ಜನರು ಸೇರಿಸಿ ಈ ಉತ್ತಮವಾದ ಸಮಾಜಮುಖ ಕಾರ್ಯಕ್ರಮ ಮಾಡೋದು ಅಲ್ಹಮ್ದುಲಿಲ್ಲಾ ತುಂಬ ಸಂತೋಷ. ಪ್ರೀತಿಯ ಈ ಕಲ್ಲಾಪಿನ ಬ್ಲಡ್ ಕ್ಯಾಂಪ್ನ ಎಲ್ಲ ಸದಸ್ಯರುಗಳು, ಮಾಷಾ ಅಲ್ಲಾ, ನಿಮ್ಮನ್ನು ನಾವು ಪ್ರಶಂಸಿಸಲೇಬೇಕು. ಏಕೆಂದರೆ ಒಬ್ಬ ವ್ಯಕ್ತಿ ಸಮಾಜಮುಖವಾದ ಕಾರ್ಯಕ್ರಮ ಮಾಡಬೇಕಾದರೆ ಅವನು ಜೀವನದಲ್ಲಿ ಸಮಾಜಮುಖಿಯಾಗಿ ಅವನು ಜೀವನದಲ್ಲಿ ನಡೆಸಿದರೆ ಮಾತ್ರ, ಸಮಾಜಮುಖವಾಗಿ ಬೆಳೆದರೆ ಮಾತ್ರ ಅವನಿಗೆ ಸಮಾಜದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಗೂ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಎಂಬುದನ್ನು ನಾವು ಕಲ್ಲಾಪು ಬ್ಲಡ್ ಹೆಲ್ಪ್ ಲೈನಿಂದ ಕಲಿಯಬೇಕಾಗಿದೆ. ಒಂದು ಸರ್ಕಾರಕ್ಕೆ ತನ್ನ ರಾಜ್ಯದ ಅಥವಾ ತನ್ನ ದೇಶದ ಎಲ್ಲ ಪ್ರಜೆಗಳನ್ನು ಕೂಡ ಅವನಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಭಿವೃದ್ಧಿ ಮಾಡಬೇಕಾದರೆ ಆ ಸರ್ಕಾರವು ಸಮಾಜದ ಎಲ್ಲ ಸಾಮಾಜಿಕ ಸಂಘಟನೆಗಳೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬಹುದು. ಅದು ಮಾತ್ರ ನಮಗೆ ಈ ದೇಶದಲ್ಲಿ ಜಾತ್ಯತೀತವಾಗಿ ನೆಲೆಸಲಿಕ್ಕೆ ಸಾಧ್ಯ ಉಂಟು. ಪ್ರೀತಿಯ ಎಲ್ಲ ಜನರಿಗೆ ಇವತ್ತು ಇಲ್ಲಿ ಪಡೆಯುವ ಬ್ಲಡ್ಗಳು ಒಂದು 600 ಬಾಟಲ್ ಬ್ಲಡ್ಗಳು ಇವತ್ತು ಕಲೆಕ್ಷನ್ ಆಗಬಹುದು. ಈ 600 ಬ್ಲಡ್ ದಾನಿಗಳು, ಬ್ಲಡ್ ನೀಡುವವರು ಯಾರಾಗಿದ್ದಾರೆ, ಈ ಬ್ಲಡ್ ಅನ್ನು ನೀಡಿದ, ಈ ಬ್ಲಡ್ ಅನ್ನು ಪಡೆದುಕೊಂಡು ಈ ಬ್ಲಡ್ ಯಾವ ರೀತಿಯಲ್ಲಿ ಸದುಪಯೋಗ ಆಗಬಹುದು, ಈ ಬ್ಲಡ್ ಯಾರಿಗೆ ಹೋಗಬಹುದು. ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ 7-8 ಮೆಡಿಕಲ್ ಕಾಲೇಜ್ಗಳಿವೆ, ಹಲವಾರು ಆಸ್ಪತ್ರೆಗಳಿವೆ, ಸಾವಿರಾರು ರೋಗಿಗಳಿವೆ. ಈ ಬ್ಲಡ್ ಪಡೆಯುವಂಥ ಬ್ಲಡ್ ಈ ದಕ್ಷಿಣ ಜಿಲ್ಲೆಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಕಪ್ಪು ಬೆಳಗಿನವರು, ಕಪ್ಪಿನವರು, ಬಡವರು, ಶ್ರೀಮಂತರು ಯಾವುದೇ ಭೇದ ಭಾವ ಇಲ್ಲದೆ ಈ ಬ್ಲಡ್, ಈ ರಕ್ತವು ಎಲ್ಲ ರೋಗಿಗಳಿಗೆ ಸಹಾಯವಾಗಬಹುದು. ಇದಾಗಿದೆ ಜಾತ್ಯತೀತ ರಾಷ್ಟ್ರ. ಸರ್ವಶಕ್ತನ ಅಲ್ಲಾಹನು ಈ ದೇಶದಲ್ಲಿ ಜಾತ್ಯತೀತವಾಗಿ ನೆಲೆಸಲು ನಮಗೆಲ್ಲ ತೌಫೀಕ್ ನೀಡಲಿ. ಅದೇ ರೀತಿ ಈ ಬ್ಲಡ್ ಕ್ಯಾಂಪ್ನವರು ಮಾಡುತ್ತಿರುವ ಈ ಸಮಾಜ ಸೇವೆಯು ಈ ನಿರಂತರವಾಗಲಿ, ನೆಲೆಗೊಳ್ಳಲಿ. ಈ ನೆಕ್ಸ್ಟ್ ಮುಂದಿನ ಜನಾಂಗಕ್ಕೂ ಕೂಡ ಇದು ಒಂದು ಪಾಠವಾಗಲಿ ಎಂದು ಹೇಳುತ್ತಾ, ಈ ಬ್ಲಡ್ ಕ್ಯಾಂಪ್ ಕಲ್ಲಾಪುನವರು ನಡೆಸುತ್ತಿರುವ ಈ ಬ್ಲಡ್ ಕ್ಯಾಂಪಿಗೆ ಉಲ್ಲಾಲ ಜಮಾತಿನ ಪರವಾಗಿ ಸರ್ವವಿಧ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶಂಷೇರ್ ಕಲ್ಲಾಪು ಮತ್ತು ಫಯಾಜ್ ಕಲ್ಲಾಪು ಮತ್ತು ಎಲ್ಲ ಸಂಗಡಿಗರೊಂದಿಗೆ ಸೇರಿಕೊಂಡು ಕಳೆದ 4 ವರ್ಷದಿಂದ ಈ ಭಾಗದಲ್ಲಿ ಸುಮಾರು ಒಂದು ದಿವಸದಲ್ಲಿ ಸಾಧನೆಯ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಸುಮಾರು 600ರಿಂದ 1000ವರೆಗಿನ ಯೂನಿಟ್ ರಕ್ತವನ್ನು ದಾನಿಗಳಿಂದ ಪಡೆದು ಅಶಕ್ತ ರೋಗಿಗಳಿಗೆ ಮತ್ತು ಬಡ ಕುಟುಂಬದ ರೋಗಿಗಳಿಗೆ ತುರ್ತು ಅವಶ್ಯಕತೆ ಬಿದ್ದಾಗ ನೀಡುವಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥ ಬ್ಲಡ್ ಹೆಲ್ಪ್ ಲೈನ್ ಕಲ್ಲಾಪ್, ಇದಕ್ಕೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ ಈ ಸಂದರ್ಭ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಬಂಧುಗಳೇ, ಅನೇಕ ಕೆಲಸ ಕಾರ್ಯಗಳಲ್ಲಿ ಸಮಾಜ ಮುಖಿಯಾದಂಥ ಅನೇಕ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಈ ದಿನ ಸುಮಾರು ಸಾವಿರಾರು ಜನಗಳ ಸಹಕಾರದೊಂದಿಗೆ, ಅನೇಕ ಊರ ಮತ್ತು ಪರವೂರ ಮಹನೀಯರ ಸಹಕಾರದೊಂದಿಗೆ ಮತ್ತು ಕರ್ನಾಟಕ KMC ಆಸ್ಪತ್ರೆ ಮತ್ತು ಎನೆಪಯ ಕಾಲೇಜು ಮತ್ತು ಆಸ್ಪತ್ರೆ, ಅದೇ ರೀತಿಯಲ್ಲಿ KS ಹೆಗ್ಡೆ ಆಸ್ಪತ್ರೆ ಮತ್ತು ಕನಚೂರು ಆಸ್ಪತ್ರೆಯೊಂದಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳ ತಪಾಸಣೆ ಮತ್ತು ಮೂಳೆ ಮತ್ತು ಎಲುಬುಗಳ ವಿಶೇಷವಾದಂಥ ತಜ್ಞರ ಮೂಲಕವಾದಂಥ ಒಂದು ತಪಾಸಣೆ, ಅದೇ ರೀತಿಯಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರ. ಈ ಶಿಬಿರದಲ್ಲಿ ಎಲ್ಲ ಈ ಭಾಗದ ಯುವಕರನ್ನು ಸೇರಿಸಿಕೊಂಡು ತಮ್ಮಿಂದ ಆಗುವಂಥ ಸೇವೆಯನ್ನು ಈ ಸಮಾಜಕ್ಕೆ ಅರ್ಪಿಸುವ ಮೂಲಕವಾಗಿ ನಮ್ಮ ಹೆಲ್ಪ್ ಲೈನ್ ಕಲ್ಲಾಪ್ ಬಹಳ ಸಾಮಾಜಿಕವಾದಂಥ ಕೆಲಸ ಕಾರ್ಯ ಮಾಡ್ತಾ ಇದೆ. ಬಂದರೆ ಹೆಲ್ಪ್ ಲೈನ್ ಕಲ್ಲಾಪ್ ಬ್ಲಡ್ ಡೊನೇಷನ್ ಇದು 4ನೇ ವರ್ಷದ ರಕ್ತದಾನ ಶಿಬಿರ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದೊಂದು ಸಾಮಾಜಿಕವಾಗಿ ಬಹಳ ಪ್ರೇರಣಾಯುಕ್ತ ಕೆಲಸವಾಗಿದೆ. ನನಗೆ ಬಹಳ ಖುಷಿಯಾಯಿತು. ಬಹಳಷ್ಟು ಮಂದಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವು ಸಂಜೆವರೆಗೆ ನಡೆದು ಸುಮಾರು 600ರಿಂದ 1000 ಯೂನಿಟ್ಗಳಷ್ಟು
ರಕ್ತದಾನ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಭಾಳ ಯಶಸ್ವಿಯಾಗಿ ನಡೆಯಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಕೂಡ ಸ್ವಯಂ ಪ್ರೇರಿತನಾಗಿ ಇದು ರಕ್ತದಾನವನ್ನು ಮಾಡಿದ್ದೇನೆ. ತುಂಬ ಒಳ್ಳೆಯ ಕಾರ್ಯಕ್ರಮ, ಯಶಸ್ವಿಯಾಗಲಿ.